ಅಂತಂದರೆ ಅದು 26/11 ಮುಂಬೈ ಮೇಲೆ ಅಂದರೆ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿಯಾದಂತಹ ಆ ಒಂದು ಕರಾಳ ಇತಿಹಾಸ. ಈಗ ಆ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದಂತಹ ಈಗಾಗಲೇ ಆ ಭಯೋತ್ಪಾದಕರು ಸುಟ್ಟು ಹೋಗಿದ್ದಾರೆ. ಅವರಿಗೆ ಸಹಾಯ ಮಾಡಿದಂತಹ ರಾಣಾ ಈಗ ಭಾರತಕ್ಕೆ ಬರ್ತಾಗಿದ್ದಾರೆ. ಏನಿದು ಅಂತ ನೋಡ್ತಾ ಹೋಗೋದಾದರೆ 2008ರ ಮುಂಬೈ ಸರಣಿ ದಾಳಿಯಲ್ಲಿ 166 ಜನರನ್ನು ಕೊಂದು ಹಾಕಿದಂತಹ ಈ ರಕ್ತ ಪಿಪಾಸು ರಾಣಾ ಈಗ ಭಾರತಕ್ಕೆ ಬರ್ತಾಗಿದ್ದಾರೆ. 26/11/2008ರಲ್ಲಿ ಮುಂಬೈ ಮೇಲೆ ಒಂದು ದೊಡ್ಡ ದಾಳಿಯಾಗತ್ತೆ, ಭಯೋತ್ಪಾದಕ ದಾಳಿಯಾಗತ್ತೆ. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುತ್ತೆ. 166 ಮಂದಿಯ ಮೇಲೆ ಮನಸೋ ಇಚ್ಛೆ ದಾಳಿಯನ್ನು ಮಾಡಿ ಗುಂಡು ಹಾರಿಸಿ ರಕ್ತಪಾತವನ್ನು ಮಾಡಿದಂತಹ ಪಾಕಿಸ್ತಾನದ ತೆಹರೀಕಿ ಅಂದರೆ ಲಷ್ಕರ್ಗೆ ತೊಯ್ಬಾ ಸಂಘಟನೆಯ ಉಗ್ರರು ಅವರನ್ನು 3 ಜನರನ್ನು ಹೊಡೆದುರುಳಿಸ್ತಾರೆ ನಮ್ಮ ಪೊಲೀಸರು. ಅದರ ಒಬ್ಬನನ್ನು ಅಜ್ಮಲ್ ಕಸಬ್ನನ್ನು ಹಿಡಿದು 1 ವರ್ಷಗಳ ಕಾಲ ಸುದೀರ್ಘ ಅವರನ್ನು ವಿಚಾರಣೆ ಮಾಡಿ ಅವನನ್ನು ಗಲ್ಲಿಗೇರಿಸಿದ್ದು ಕೂಡ ಆಯಿತು. ಸಮುದ್ರದ ಮೂಲಕ ಬಂದಂತಹ ಈ ಉಗ್ರರು, ಲಷ್ಕರ್ಗೆ ತೊಯ್ಬಾ ಸಂಘಟನೆಯ ಉಗ್ರರು, ಅವರ ಹಿಂದೆ ಎಲ್ಲೆಲ್ಲಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ದಾಳಿ ಮಾಡಬೇಕು, ಶಿವಾಜಿ ಟರ್ಮಿನಲ್ ಮೇಲೆ ಹೇಗೆ ದಾಳಿ ಮಾಡಬೇಕು, ಜೊತೆಗೆ ಈ ತಾಜ್ ಹೋಟೆಲ್ ಮೇಲೆ ಹೇಗೆ ದಾಳಿ ಮಾಡಬೇಕು, ಒಬೆರಾಯ್ ಹೋಟೆಲ್ ಮೇಲೆ ಹೇಗೆ ದಾಳಿ ಮಾಡಬೇಕು ಅನ್ನುವಂತಹ ಮಾಸ್ಟರ್ ಪ್ಲಾನ್, ಜೊತೆಗೆ ಈ ಮ್ಯಾಪನ್ನು ರೆಡಿ ಮಾಡಿಕೊಟ್ಟಿದ್ದು ಇದೇ ರಾಣಾ ಅಂತ ಹೇಳಲಾಗಿತ್ತು. ಅದರ ಜೊತೆಗೆ ಕೆಲವೊಂದಿಷ್ಟು ಅಮೆರಿಕಾದ ಗುಪ್ತಚರ ಇಲಾಖೆಯು ಕೂಡ ಇವರ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿತ್ತು. ಆದರೆ ಈ ಒಂದು ರಕ್ತ ಪಿಪಾಸು ಈಗ ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದರೆ ಭಾರತಕ್ಕೆ ಕರೆತರಲಾಗ್ತಾ ಇದೆ. ಅವರನ್ನು ವಿಚಾರಣೆ ಮಾಡಿ 26/11ನ ಮತ್ತೊಬ್ಬ ಉಗ್ರ ವಿಷ ಜಂತುಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮುಂಬೈ ಉಗ್ರ ದಾಳಿಯ ಆರೋಪಿ ತಹಾವೂರ್ ರಾಣಾ ಭಾರತಕ್ಕೆ ಬಂದಿಳಿಯುವ ಕಾಲ ಸನ್ನಿಹಿತವಾಗಿದೆ. ಆತನನ್ನು ಅಮೆರಿಕದ ವಿಶೇಷ ವಿಮಾನದಲ್ಲಿ ಗಡೀಪಾರು ಮಾಡಲಾಗಿದೆ ಮತ್ತು ಗುರುವಾರ ಬೆಳಗ್ಗೆ ಭಾರತಕ್ಕೆ ಆಗಮಿಸುವ ನಿರೀಕ್ಷೆಯಿದೆ. ಆತನನ್ನು ಬಿಗಿ ಭದ್ರತೆಯಲ್ಲಿ ದೆಹಲಿಯ ತೆಹಾರಿ ಜೈಲಿನಲ್ಲಿ ಇರಿಸಲಾಗುತ್ತೆ. ಆತನ ವಿಚಾರಣೆ ಮುಂಬೈ ಬದಲು ದೆಹಲಿಯಲ್ಲಿ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇದರೊಂದಿಗೆ 26/11ನ ಘಟನೆ ನಡೆದು 17 ವರ್ಷಗಳ ಬಳಿಕ ಭಯೋತ್ಪಾದನೆ ವಿಚಾರದಲ್ಲಿ ದೊಡ್ಡ ಜಯ ಭಾರತಕ್ಕೆ ಸಿಕ್ಕಂತಾಗಿದೆ. ತನ್ನನ್ನು ಭಾರತಕ್ಕೆ ಗಡಿಪಾರು ಮಾಡುವಂತೆ ಕೋರಿದ್ದಂಥ ರಾಣಾನ ಅರ್ಜಿಯನ್ನು ಅಮೆರಿಕ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ರಾಣಾನನ್ನು ಭಾರತದ ಅಧಿಕಾರಿಗಳಿಗೆ ಹಸ್ತಾಂತರಿಸ್ತಾಗಿದ್ದೇವೆ ಅಂತ ಅಮೆರಿಕದ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಆತನನ್ನು ವಿಮಾನದಲ್ಲಿ ಬುಧವಾರ ಏನಂತಂದರೆ ಅಮೆರಿಕದಿಂದ ಕಳುಹಿಸಲಾಗಿದೆ. ಇವತ್ತು ಅಥವಾ ನಾಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹಾಗಾದರೆ ಯಾರು ಈ ರಾಣಾ ಅಂತ ನೋಡ್ತಾ ಹೋಗೋದಾದರೆ, ಅಂದರೆ ಈ ಒಂದು ಮಾಸ್ಟರ್ ಮೈಂಡ್ ಹೇಗೆ ಅವನು 26/11 ದಾಳಿಗೆ ರೂವಾರಿ ಆದ ಅಂತಂದರೆ, 4-5 ಜನರು ಉಗ್ರರು ಸಮುದ್ರದ ಮೂಲಕ ಬೋಟ್ನಲ್ಲಿ ಫುಲ್ ವೇಗವಾಗಿ ಬರ್ತಾರೆ. ಬಂದಿಳಿದ ನಂತರ ಅವರಿಗೆ ಎಲ್ಲೆಲ್ಲಿ ದಾಳಿ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ದಾಳಿ ಎಲ್ಲೆಲ್ಲಿ ಮಾಡಬೇಕು, ಮುಂಬೈನಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ದಾಳಿ ಮಾಡಬೇಕು, ಜನದಟ್ಟಣೆ ಎಲ್ಲಿರುತ್ತೆ, ಅದೆಲ್ಲ ಮಾಹಿತಿಯನ್ನು ಇದೇ ರಾಣಾ ಕೊಟ್ಟಿದ್ದ ಅಂತ ಒಂದು ಮಾಹಿತಿ ಇದೆ. ಮ್ಯಾಪನ್ನು ಹಾಕೊಡ್ತಾನೆ. ಶಿವಾಜಿ ಟರ್ಮಿನಲ್ ಆಗಿರಬಹುದು, ಜೊತೆಗೆ ತಾಜ್ ಹೋಟೆಲ್ ಆಗಿರಬಹುದು, ಒಬೆರಾಯ್ ಹೋಟೆಲ್ ಆಗಿರಬಹುದು, ಕೆಲವೊಂದಿಷ್ಟು ಸ್ಥಳಗಳನ್ನು ನಿಗದಿ ಮಾಡ್ತಾನೆ. ಒಂದು 5-6 ಸ್ಥಳಗಳನ್ನು ನಿಗದಿ ಮಾಡಿದಂತಹ ಸಂದರ್ಭದಲ್ಲಿ ಈ ಉಗ್ರರು ಏನು ಮಾಡ್ತಾರೆ ಅಂತಂದರೆ, ಒಂದು 3-4 ಕಡೆಗಳಲ್ಲಿ ಮಾತ್ರ ಮಾಡ್ತಾರೆ. 5ನೇ ಕಡೆ ಹೋಗುವಷ್ಟೊತ್ತಿಗೆ ಇವರನ್ನು ಹೊಡೆದುರುಳಿಸ್ತಾರೆ, ಇವರೆಲ್ಲ ಸಿಕ್ಕಾಕೊಂಡು ಬಿಡ್ತಾರೆ. ಆ ಒಂದು 26/11 ಮುಂಬೈ ಸರಣಿ ದಾಳಿಯಲ್ಲಿ 166 ಮಂದಿ ಸಾವನ್ನಪ್ತಾರೆ. ಸಾರ್ವಜನಿಕರೂ ಸೇರಿದಂತೆ ಪೊಲೀಸರು ಕೂಡ ಸಾವಿಗೀಡಾಗ್ತಾರೆ. ಹಾಗಾದರೆ ಯಾರು ಈ ರಾಣಾ ಅಂತ ನೋಡ್ತಾ ಹೋಗೋದಾದರೆ, ಪಾಕಿಸ್ತಾನ ಮೂಲದ ರಾಣಾ ಕೆನಡಾದ ಉದ್ಯಮಿಯಾಗಿದ್ದ. ಈತ ವಲಸೆ ಸೇವೆಗಳನ್ನು ಒದಗಿಸ್ತಾಗಿದ್ದ ಹಾಗೂ ಮುಂಬೈನಲ್ಲಿ ಕಚೇರಿ ಹೊಂದಿದ್ದ. ಈತನ ಸ್ನೇಹಿತನಾಗಿದ್ದ ಡೇವಿಡ್ ಹೆಡ್ಲಿ ಎಂಬಾತ ಪಾಕ್ನ ಲಷ್ಕರ್ ಎ ತೊಯ್ಬಾ ಉಗ್ರನ ಆಪ್ತನಾಗಿದ್ದ. ಅಂದರೆ ವಿದೇಶದಲ್ಲಿ ನಾವು ಏನು ಜಾಬ್ ಕೊಡಿಸ್ತೀನಿ, ನಾನು ಪಾಸ್ಪೋರ್ಟ್ ಮಾಡಿಸ್ಕೊಡಿಸ್ತೀನಿ, ನಾನು ಅಲ್ಲಿರುವಂತಹ ಬೇರೆ ಬೇರೆ ದೇಶಗಳಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅನ್ನುವಂತಹ ಕೆಲಸ ಮಾಡಿಕೊಂಡಿದ್ದ ಈ ಒಬ್ಬ ರಾಣಾ ಭಾರತಕ್ಕೆ ಬರಬೇಕಲ್ಲ. ಈಗ ಲಷ್ಕರ್ಗೆ ತೊಯ್ಬಾ ಸಂಘಟನೆಯ ಮತ್ತೊಬ್ಬ ಉಗ್ರನಾಗಿದ್ದಂತಹ ಡೇವಿಡ್ ಹೆಡ್ಲಿಗೆ ಇವನು ಸ್ನೇಹಿತನಾಗಿದ್ದ. ಡೇವಿಡ್ ಹೆಡ್ಲಿಗೆ ಲಷ್ಕರ್ಗೆ ತೊಯ್ಬಾ ಸಂಘಟನೆ ಒಂದು ಟಾರ್ಗೆಟ್ ಕೊಡುತ್ತೆ, ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ. ಆಗ ಇವನು ಡೇವಿಡ್ ಏನು ಮಾಡ್ತಾನೆ ಅಂತಂದರೆ, ರಾಣಾ ಸಂಪರ್ಕ ಮಾಡಿ ಭಾರತದಲ್ಲಿ ಇಂಥದ್ದೊಂದು ಟಾರ್ಗೆಟ್ ಇದೆ, ಅದಕ್ಕೋಸ್ಕರ ನೀನು ಅಲ್ಲಿ ಹೋಗಿ ಪ್ಲ್ಯಾನ್ ಮಾಡು ಅಂತ ಹೇಳ್ತಾನೆ. ಆಗ ರಾಣಾ ಏನು ಮಾಡ್ತಾರೆ ಅಂತಂದರೆ, ಫಸ್ಟ್ಗೆ ಏನು ಮಾಡ್ತಾರೆ, ಮುಂಬೈನಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡ್ತಾನೆ. ಅದೇ ಈ ವೀಸಾವನ್ನು ಕೊಡೋದು, ಬೇರೆ ದೇಶಗಳಲ್ಲಿ ಜಾಬ್ ಕೊಡ್ತೀನಿ ಅಂತ ಹೇಳೋದು ಜನರಿಗೆ, ಆ ಒಂದು ಬ್ರ್ಯಾಂಚನ್ನು ಶುರು ಮಾಡಿ
ಈ ಮಾಸ್ಟರ್ ಮೈಂಡ್ ಪ್ಲಾನನ್ನು ಮಾಡ್ಕೊಳ್ತಾನೆ. ಶಿವಾಜಿನಗರ ಟರ್ಮಿನಲ್ಗೆ ಹೋಗ್ತಾನೆ, ಜೊತೆಗೆ ಓಬೆರಾಯ್ ಹೋಟೆಲ್ಗೆ ಹೋಗ್ತಾನೆ, ತಾಜ್ ಹೋಟೆಲ್ಗೆ ಹೋಗಿ ಫೋಟೋಗಳನ್ನು ಕ್ಲಿಕ್ ಮಾಡಿ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಇವನು ಏನು ಮಾಡಿದ ಅಂತಂದರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದ ಅನ್ನುವಂತಹ ಆರೋಪದ ಮೇರೆಗೆ ಈಗ ಈ ಒಬ್ಬ ಅಂದರೆ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸಹಾಯ ಮಾಡಿದಂತಹ ರಾಣಾ ಈಗ ಭಾರತಕ್ಕೆ ಬರ್ತಾ ಇದ್ದಾರೆ. NIA ತಂಡ ಏನು ಮಾಡ್ತಾ ಇದೆ ಅಂತಂದರೆ ಈಗ ಅವರನ್ನು ಕರೆತಂದು ವಿಚಾರಣೆಗೆ ಒಳಪಡಿಸಿ ಮುಂದಿನ ಶಿಕ್ಷೆಯನ್ನು ವಿಧಿಸುವ ಸಾಧ್ಯತೆ ಇದೆ. ಗೊತ್ತಿಲ್ಲ ಈ ಒಂದು ವಿಚಾರಣೆ ಎಷ್ಟು ವರ್ಷಗಳ ಕಾಲ ನಡೆಯುತ್ತೆ, ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಏನಂತಂದರೆ ಒಂದು ವಿಜಯ ಸಿಕ್ಕಂತಾಗಿದೆ.